ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಿಸೋ ಟರ್ನಿಂಗ್ ಪಾಯಿಂಟೇ SSLC ಎಕ್ಸಾಮ್. SSLC ಪರೀಕ್ಷೆ ಅನ್ನೋ ಮಾತು ಕೇಳಿ ಬಂದಾಗ ಪಾಸಿಂಗ್ ಪರ್ಸೆಂಟೇಜ್ ಇಳಿಸಿ ಅನ್ನೋ ಕೂಗು ಯಾವಾಗಲೂ ರೇಸ್ನಲ್ಲಿರುತ್ತೆ. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆ SSLC ಪರೀಕ್ಷೆಯ ಜೊತೆಗೆ PUCಗೂ ಅಂಕ ಕಡಿತಕ್ಕೆ ಮುಂದಾಗಿದೆ. ಸರ್ಕಾರ ಸಾರ್ವಜನಿಕರಿಗೆ ಕೊಟ್ಟಿದ್ದ ಆಕ್ಷೇಪಣೆ ಅವಧಿಯೂ ಮುಕ್ತಾಯ ಆಗಿದೆ. ಕೇಂದ್ರೀಯ ಪಠ್ಯಕ್ರಮದ ಮಾದರಿಯಲ್ಲಿಯೇ ರಾಜ್ಯದಲ್ಲಿ ದ್ವಿತೀಯ PUC ಮತ್ತು SSLC ಪರೀಕ್ಷೆ ಪ್ಲಾನ್ ಅನ್ನು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ರಾಜ್ಯ ಪಠ್ಯಕ್ರಮ ಅನುಸರಿಸುವ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೂ ಇನ್ಮುಂದೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಮಾದರಿಯಲ್ಲೇ SSLC PUC ಪರೀಕ್ಷೆಯ ಪಾಸಿಂಗ್ ಮಾರ್ಕ್ಸ್ಗೆ ಪ್ಲಾನ್ ಮಾಡ್ತಾ ಇದೆ. CBSE ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳು SSLCಯಲ್ಲಿ ಆಂತರಿಕ ಅಂಕಗಳು ಸೇರಿ ಒಟ್ಟಾರೆ 33% ಅಂಕ ಪಡೆದರೂ ತೇರ್ಗಡೆಯಾಗ್ತಾರೆ. ಇದೀಗ ಅದೇ ಮಾದರಿ ಜಾರಿಗೆ ರಾಜ್ಯವೂ ಮುಂದಾಗಿದ್ದು ಸದ್ಯ ಇದಕ್ಕೆ ಪರ ವಿರೋಧ ಕೇಳಿ ಬರ್ತಾ ಇದೆ. ಪೋಷಕರ ಸಂಘಟನೆಯಿಂದ ಪಾಸಿಟಿವ್ ಪ್ರತಿಕ್ರಿಯೆ ಬಂದಿದ್ದು ಆದಷ್ಟು ಬೇಗ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಈ ವರ್ಷದಿಂದಲೇ PUC ಹಾಗೂ SSLC ಮುಖ್ಯ ಪರೀಕ್ಷೆಗೆ ಪಾಸಿಂಗ್ ಅಂಕ 33%ಗೆ ಇಳಿಸೋಕೆ ಶಿಕ್ಷಣ ಇಲಾಖೆ ಚಿಂತನೆ ಮಾಡಿದೆ. ಈ ಬಗ್ಗೆ ಸಾರ್ವಜನಿಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ಸರ್ಕಾರ 15 ದಿನಗಳ ಸಮಯ ನೀಡಿತ್ತು. ಪೋಷಕರ ಅಭಿಪ್ರಾಯದ ಮೇಲೆ ಅಂಕ ಇಳಿಕೆ ಆದೇಶಕ್ಕೆ ಸರ್ಕಾರ ಮುಂದಾಗಿತ್ತು. ಈಗ ಪೋಷಕರ ಅಭಿಪ್ರಾಯ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು ಬಹುತೇಕರು ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ಇದರಿಂದ ಶಿಕ್ಷಣ ಗುಣಮಟ್ಟ ಕುಸಿಯುತ್ತೆ ಅಂತಲೂ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಾಲೆಗಳ ಒಕ್ಕೂಟದಿಂದ ಮಿಶ್ರ ಅಭಿಪ್ರಾಯ ಕೇಳಿಬಂದಿದ್ದು ಸರ್ಕಾರ ಗೊಂದಲಕ್ಕೆ ಸಿಲುಕಿದೆ. ಸದ್ಯ ಈ ಬಗ್ಗೆ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದು ಇನ್ನೊಂದು ವಾರದಲ್ಲಿ ಅಧಿಕೃತ ಆದೇಶ ಬರಲಿದೆ. ಒಟ್ನಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಬೇರೆ ರಾಜ್ಯಗಳಲ್ಲಿ ಇರುವಂತೆ ನಮ್ಮಲ್ಲೂ ಶೇಕಡಾವಾರು 33% ತರಬೇಕು ಅನ್ನೋದು ಸರ್ಕಾರದ ನಿರ್ಧಾರ. ಸರ್ಕಾರದ ಈ ನಿರ್ಧಾರಕ್ಕೆ ಪರ ವಿರೋಧ ಕೇಳಿಬಂದಿದ್ದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.